Hello everyone, welcome to Sanmarga classes. Let us see question number 10 of chapter Work and Energy. Define 1 joule work. 1 joule work ಅನ್ನ define ಮಾಡಕ್ಕೆ ಕೇಳ್ತಾ ಇದ್ದಾರೆ. See, joule is nothing but it is SI unit of work. Work ನ SI unit ಏನು? Joule. We know that work done is equal to force into displacement. Work done ಏನಿರುತ್ತೆ? Force into displacement ಗೆ equal ಆಗಿರುತ್ತೆ. Force is ಫೋರ್ಸ್ SI ಯೂನಿಟ್ ಏನಿರುತ್ತೆ? ನ್ಯೂಟನ್. ಡಿಸ್ಪ್ಲೇಸ್ಮೆಂಟ್ SI ಯೂನಿಟ್ ಏನಿರುತ್ತೆ? ಮೀಟರ. ಓಕೆ, ಹಾಗಿದ್ರೆ ಇದ್ರ ಮೇಲೆ ನೀವು ಡೆಫಿನೇಷನ್ ಅನ್ನ ಬರಿಬಹುದಾ? 1 ಜೂಲ್ ಅಂದ್ರೆ ಏನಂತ? ಸೊ 1 ಜೂಲ್ is equal to 1 ನ್ಯೂಟನ್ ಇಂಟು 1 ಮೀಟರ್. ಇದನ್ನ ನಾನು ಡೆಫಿನೇಷನ್ ಬರೆಯೋದಿದ್ರೆ ಯಾವ ತರ ಬರಿಬೇಕು? When a force of 1 Newton is applied to a body, ಯಾವಾಗ ನಾನು ಒಂದು ಬಾಡಿ ಮೇಲೆ, ಈ ಬಾಡಿ ಮೇಲೆ 1 ನ್ಯೂಟನ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಿದ್ದೀನಿ ಅಂದ್ರೆ ಅಷ್ಟು ಫೋರ್ಸ್ ಇಂದ ತಳ್ತಿದ್ದೀನಿ ಅಂತ ಮೀನಿಂಗು. ದ ವರ್ಕ್ ಡನ್ ವೆನ್ ದ ಬಾಡಿ ಮೂವ್ಸ್ 1 ಮೀಟರ್ ಇನ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್ is called 1 joule of work. Imagine, okay, we have this pen. ಈ ಪೆನ್ ಇದೆ. ಓಕೆ, ಪೆನ್ ಇದೆಯಾ? ಕಾಣ್ತಾ ಇದೆಯಾ? ಸರಿ, ಈಗ ಪೆನ್ ಅನ್ನ ನಾನು 1 ನ್ಯೂಟನ್ ಫೋರ್ಸ್ ಅನ್ನ ಅಪ್ಲೈ ಮಾಡಿ ತಳ್ತಾ ಇದ್ದೀನಿ. ಅದು 1 ಮೀಟರ್ ಡಿಸ್ಪ್ಲೇಸ್ ಆಗಿದೆ. ಹಾಗಿದ್ರೆ ಅದನ್ನ ನಾನು ಎಂತ ಕರಿತೀನಿ? ಎಷ್ಟು ವರ್ಕ್ ಆಗಿದೆ? 1 ಜೂಲ್ ವರ್ಕ್ ಆಗಿದೆ ಅಂತ ಹೇಳ್ಬೋದು. When a force of 1 Newton is applied to a body, the work done when the body moves 1 meter in the direction of force is called 1 joule of work. Thank you.